Hello children, welcome to my class. Dear children, we learned about the spider game and the poet in the past period. Now we will know about the gymnastic clock. Please be ready with your textbook. Okay? Now I read it. Listen carefully. The gymnastic clock, written by MC Davies, Mary Caroline Davies. The little clock is friends with me. It talks as plain can be and says each morning as it rises. Now, don't forget your exercises. Both hands above your head, you know. Then lower them very slowly. So, oh, don't get tired and stop that way. I exercise like this all a day. Right in its face, then I say poof. I wouldn't boast of it like you, but I can swing my arms round too. And so the clock then looks at me, and I look back, and I and he. Each single morning, when we rise, just exercise and exercise. Now we will know about this poem, The Gymnastic Clock. ಮಕ್ಕಳೇ, ಇಲ್ಲಿ ಜಿಮ್ ಅಂತಂದರೆ ಎಕ್ಸಸೈಸ್ ಅಂದರೆ ವ್ಯಾಯಾಮ, ಕಸರತ್ತು. ಓಕೆ, ದ ಜಿಮ್ನಾಸ್ಟಿಕ್ ಕ್ಲಾಕ್, ಕಸರತ್ತಿನ ಗಡಿಯಾರ. ಓಕೆ, ದ ಜಿಮ್ನಾಸ್ಟಿಕ್ ಮೀನ್ಸ್ ಫಿಸಿಕಲ್ ಎಕ್ಸಸೈಸ್, ದೈಹಿಕ ವ್ಯಾಯಾಮ. ದ ಜಿಮ್ನಾಸ್ಟಿಕ್ ಕ್ಲಾಕ್ was written by Mary Caroline Davies. Gymnastic means physical exercise, that is jumping, running, playing and doing yoga and dancing, etc. Okay, first I want to show you new words from this poem. ಈ ಪದ್ಯದಲ್ಲಿ ಬರುವಂತಹ ಹೊಸ ಪದಗಳ ಅರ್ಥವನ್ನು ನಾನೀಗ ಹೇಳ್ತೀನಿ, ತೋರಿಸ್ತಾ ಇದ್ದೀನಿ ನೋಡಿಲಿ. ದ ಜಿಮ್ನಾಸ್ಟಿಕ್ ಕ್ಲಾಕ್, ಕಸರತ್ತಿನ ಗಡಿಯಾರ. ನ್ಯೂ ವರ್ಡ್ಸ್. ಕ್ಲಾಕ್, ಅ ಮಷೀನ್ ಫಾರ್ ಮೆಜರಿಂಗ್ ಟೈಮ್, ಸಮಯವನ್ನು ಅಳೆಯುವ ಯಂತ್ರ. ಪ್ಲೇನ್, ಸಿಂಪಲ್, ಕ್ಲಿಯರ್, ಸರಳ ಹಾಗೂ ಸ್ಪಷ್ಟ. ರೈಸ್, ಟು ವೇಕ್ ಅಪ್, ಎಚ್ಚರಗೊಳಿಸಲು. ಫಾರ್ಗೆಟ್, ಪುಟ್ ಅವೇ ಫ್ರಮ್ ಮೆಮರಿ, ನೆನಪಿನಿಂದ ದೂರವಿರುವುದು. ಎಕ್ಸರ್ಸೈಸ್, ಫಿಸಿಕಲ್ ಟ್ರೈನಿಂಗ್ ಫಾರ್ ಮಸಲ್ಸ್, ಸ್ನಾಯುಗಳಿಗೆ ದೈಹಿಕ ತರಬೇತಿಯನ್ನು ಕೊಡುವುದು. ಲೋವರ್, ಲೆಸ್ ಹೈ, ಕಡಿಮೆ. ಸೊ, ಜಸ್ಟ್ ಲೈಕ್ ದಿಸ್, ಈ ರೀತಿಯಾಗಿ. ಟಯರ್ಡ್, ಟು ಮೇಕ್ ವಿಯರಿ, ದನಿದಂತೆ ಮಾಡಲು, ಆಯಾಸ ಪಡುವುದು. ಪೂಫ್, ಚೀಮಾರಿ ಸೂಚಕ ಪದ. ಬೋಸ್ಟ್, ಟು ಟಾಕ್ ಪ್ರೌಡ್ಲಿ ಅಬೌಟ್ ಯುವರ್ ಸೆಲ್ಫ್, ಹೆಮ್ಮೆಯಿಂದ ಮಾತನಾಡಲು, ಹೆಮ್ಮೆಯಿಂದ ಮಾತಾಡಿಕೊಳ್ಳುವುದು, ಬಡಾಯಿ ಕೊಚ್ಕೊಳ್ಳುವುದು. ದೆನ್ ಸ್ವಿಂಗ್, ಮೂವ್ ಬ್ಯಾಕ್ ಫೋರ್ತ್ ಆರ್ ಸೈಡ್ ಟು ಸೈಡ್, ಹಿಂದಕ್ಕೆ ಮುಂದಕ್ಕೆ ಕೈಗಳನ್ನು ಸರಿಸುವುದು. ದೆನ್ ಲುಕ್ಸ್ ಆಟ್, ಮೂವ್ ಐಸ್ ಟು ಸಿ, ತಿರುಗಿ ನೋಡುವುದು ಅಥವಾ ತಿರುಗಿ ನೋಡಲು. ಒಬ್ಬರನ್ನೇ ನೇರವಾಗಿ ನೋಡುವುದು, ಲುಕ್ಸ್ ಆಟ್. ಓಕೆ, ಡಿಯರ್ ಚಿಲ್ಡ್ರನ್, ವಾಟ್ ಡು ಯು ಥಿಂಕ್ ದ poem is about, or what does the clock do in the poem? ಮಕ್ಕಳೇ, ಇದೆಲ್ಲ ನೀವು ಪದಗಳ ಅರ್ಥವನ್ನು ನೋಡಿದ್ರಿ. ಇದು ಈ ಪದ್ಯ ಯಾವುದರ ಬಗ್ಗೆ ಇದೆ ಅಥವಾ ಈ ಪದ್ಯದಲ್ಲಿ ನಮಗೆ ಏನು ಹೇಳ್ತಾ ಇದೆ ಈ ಪದ್ಯ? ದ poem is about doing exercise in the morning. Here, this is clock. This is
ರಿಂಗರ್ ಕ್ಲಾಕ್. ಇಟ್ ಈಸ್ ನಾನ್ ಲಿವಿಂಗ್ ಥಿಂಗ್. ಇದು ಒಂದು ನಿರ್ಜೀವ ವಸ್ತು. ದಟ್ ಮೀನ್ಸ್ ಇಟ್ ಕೆನಾಟ್ ಟಾಕ್ ಲೈಕ್ ಹ್ಯೂಮನ್ಸ್. ಅದು ನಮ್ಮ ಹಾಗೆ ಮಾತನಾಡುವುದಿಲ್ಲ. ಬಟ್ ದಿಸ್ ಪೋಯಮ್ ಈಸ್ ದ ಇಮ್ಯಾಜಿನೇಷನ್ ಆಫ್ ದ ಪೋಯಟ್. ಇಲ್ಲಿ ಕವಿಯ ಒಂದು ಕಲ್ಪನೆಯಾಗಿದೆ. ಅಂದರೆ ಅದು ಗಡಿಯಾರ ಮಾತನಾಡುತ್ತೆ ಅಂತ ಇದು ಒಂದು ಕವಿಯ ಕಲ್ಪನೆ. ಇಟ್ ಮೀನ್ಸ್ ಕ್ಲಾಕ್ ಈಸ್ ಲುಕಿಂಗ್ ಆ್ಯಟ್ ಮೀ ಆ್ಯಂಡ್ ಇಟ್ ಟೆಲ್ಸ್ ಅಸ್ ಡೂ ದ ಎಕ್ಸಸೈಸ್. ಅಂದರೆ ಕವಿ ಏನು ಹೇಳ್ತಾ ಇದ್ದಾರೆ ಈ ಪದ್ಯದಲ್ಲಿ ಅಂತಂದರೆ, ಗಡಿಯಾರ ನನ್ನ ಜೊತೆ ಮಾತಾಡ್ತಾ ಇದೆ, ನನಗೆ ಎಕ್ಸಸೈಸ್ ವ್ಯಾಯಾಮ ಮಾಡು ಅಂತ ಹೇಳ್ತಾ ಇದೆ ಅನ್ನೋದು ಈ ಪದ್ಯದಲ್ಲಿ ಕವಿಯ ಕಲ್ಪನೆಯಾಗಿದೆ. ಹಿಯರ್ ದ ಫಸ್ಟ್ ಲೈನ್ ಈಸ್ ದ ಲಿಟಲ್ ಕ್ಲಾಕ್ ಈಸ್ ಫ್ರೆಂಡ್ಸ್ ವಿತ್ ಮೀ. ಗಡಿಯಾರವು ನನ್ನ ಜೊತೆ ಗೆಳೆತನ ಮಾಡಿಕೊಂಡಿದೆ. ಇಟ್ ಟಾಕ್ಸ್ ಆ್ಯಸ್ ಪ್ಲೇನ್ ಕ್ಯಾನ್ ಬಿ. ಅದು ನನ್ನ ಜೊತೆ ಮಾತನಾಡುತ್ತೆ. ಹೇಗೆ ಅಂತಂದರೆ ಸರಳವಾಗಿ ಸ್ಪಷ್ಟವಾಗಿ ಆ ಗಡಿಯಾರ ನನ್ನ ಜೊತೆ ಮಾತಾಡುತ್ತೆ. ಆ್ಯಂಡ್ ಸೇಸ್ ಈಚ್ ಮಾರ್ನಿಂಗ್ ಆ್ಯಸ್ ಇಟ್ ರೈಸಸ್, ನಾವು ಡೋಂಟ್ ಫಾರ್ಗೆಟ್ ಯುವರ್ ಎಕ್ಸಸೈಸ್. ಅದು ಹೇಳುತ್ತೆ ನನಗೆ ಪ್ರತಿದಿನ ಎದ್ದ ತಕ್ಷಣ ನೀನು ನಿನ್ನ ವ್ಯಾಯಾಮ ಮಾಡುವುದನ್ನು ಮರೆಯಬೇಡ ಅಂತ ಹೇಳುತ್ತೆ. ಯಾರಿಗೆ? ಕವಿಗೆ ಈ ಗಡಿಯಾರ ಹೇಳ್ತಾ ಇದೆ. ಓಕೆ, ಬೋತ್ ಹ್ಯಾಂಡ್ಸ್ ಅಬೌವ್ ಯುವರ್ ಹೆಡ್, ಯು ನೋ. ಎರಡೂ ಕೈಗಳನ್ನು ಮೇಲೆ ಎತ್ತು, ಗೊತ್ತಾ ನಿಂಗೆ ಅಂತ ಕೇಳುತ್ತೆ. ದೆನ್ ಲೋವರ್ ದೆಮ್ ವೆರಿ ಸ್ಲೋಲಿ ಸೋ. ಅದೇ ರೀತಿಯಾಗಿ ಎರಡೂ ಕೈಗಳನ್ನು ಕೆಳಗೆ ತರಬೇಕು ಅಂತ ಹೇಳ್ತಾ ಇದೆ. ದೆನ್ ಓ ಡೋಂಟ್ ಗೆಟ್ ಟಯರ್ಡ್ ಆ್ಯಂಡ್ ಸ್ಟಾಪ್ ದ್ಯಾಟ್ ವೇ. ನೀನು ಹಾಗೆ ಮಾಡುವಾಗ ನೀನು ದಣಿಯಬೇಡ ಅಂತ ಗಡಿಯಾರ ಹೇಳ್ತಾ ಇದೆ. ದೆನ್ ಐ ಎಕ್ಸಸೈಸ್ ಲೈಕ್ ದಿಸ್ ಆಲ್ ಅ ಡೇ. ನಾನು ಇದೇ ರೀತಿ ಪ್ರತಿದಿನ ಮಾಡುತ್ತೇನೆ ಅಂತ ಗಡಿಯಾರ ಹೇಳ್ತಾ ಇದೆ. ದೆನ್ ರೈಟ್ ಇನ್ ಇಟ್ಸ್ ಫೇಸ್ ದೆನ್ ಐ ಸೇ ಪೂಫ್. ಓಕೆ, ಇಲ್ಲಿ ಗಡಿಯಾರ ಆ ರೀತಿ ಎಲ್ಲ ಹೇಳ್ತಾ ಇರುವಾಗ ಕವಿಗೆ ಒಮ್ಮಿಂದ ಮೇಲೆ ಸಿಟ್ಟು ಬಂತು. ಸಿಟ್ಟು ಬಂದಾಗ ಅದರ ಮುಖಕ್ಕೆ ಹೊಡೆದಾಗೆ ಹೇಳಿತು. ಛೀ ಅಂತ ಹೇಳಿತು. ನಾನು ನಿನ್ನ ಹಾಗೆ ಬಡಾಯಿ ಕೊಚ್ಕೊಳ್ಳೋದಿಲ್ಲ, ನಿನ್ನ ಹಾಗೆ ಹೇಳಿಕೊಳ್ಳುವುದಿಲ್ಲ ಅಂತ ಕವಿಯು ಆ ಗಡಿಯಾರಕ್ಕೆ ಹೇಳ್ತಾ ಇದ್ದಾರೆ. ದೆನ್ ಐ ವುಡಂಟ್ ಬೋಸ್ಟ್ ಆಫ್ ಇಟ್ ಲೈಕ್ ಯು. ನಾನು ನಿನ್ನ ಹಾಗೆ ಬಡಾಯಿ ಕೊಚ್ಕೊಳ್ಳೋದಿಲ್ಲ. ದೆನ್ ಬಟ್ ಐ ಕ್ಯಾನ್ ಸ್ವಿಂಗ್ ಮೈ ಆರ್ಮ್ಸ್ ರೌಂಡ್ ಟು. ನಾನು ನನ್ನ ಎರಡೂ ಕೈಗಳನ್ನು ವೃತ್ತಾಕಾರದಲ್ಲಿ ಸುತ್ತುತ್ತೇನೆ, ತಿರುಗಿಸ್ತೇನೆ ಅಂತ ಇಲ್ಲಿ ಕವಿಯು ಆ ಗಡಿಯಾರಕ್ಕೆ ಮುಖಕ್ಕೆ ಹೊಡೆದಾಗಿ ಹೇಳಿದರು. ಆ್ಯಂಡ್ ಸೋ ದ ಕ್ಲಾಕ್ ದೆನ್ ಲುಕ್ಸ್ ಆ್ಯಟ್ ಮೀ. ಹಾಗೆ ಹೇಳಬೇಕಾದ್ರೆ ಆ ಗಡಿಯಾರ ನನ್ನನ್ನೇ ನೋಡ್ತಾ ಇತ್ತು. ಆ್ಯಂಡ್ ಐ ಲುಕ್ ಬ್ಯಾಕ್. ನಾನು ಮತ್ತೆ ತಿರುಗಿ ಅದನ್ನು ನೋಡಿದೆ. ಆ್ಯಂಡ್ ಐ ಆ್ಯಂಡ್ ಹೀಗೆ ಒಬ್ಬರನ್ನೊಬ್ಬರು ನೋಡ್ತಾ ಇದ್ವಿ. ಈಚ್ ಸಿಂಗಲ್ ಮಾರ್ನಿಂಗ್ ವೆನ್ ವಿ ರೈಸ್ ಜಸ್ಟ್ ಎಕ್ಸಸೈಸ್ ಆ್ಯಂಡ್ ಎಕ್ಸಸೈಸ್. ಅದರ ನಂತರ ಏನಾಯಿತು, ಮತ್ತೆ ನಾವು ಒಬ್ಬರನ್ನೊಬ್ಬರು ಮುಖ ನೋಡಿಕೊಂಡು ಆಮೇಲೆ ನಂತರ ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ವ್ಯಾಯಾಮ ಮಾಡಲು ಶುರು ಮಾಡಿದೆವು. ಜಸ್ಟ್ ಎಕ್ಸಸೈಸ್ ಆ್ಯಂಡ್ ಎಕ್ಸಸೈಸ್. ನೌ ದ ಪೋಯಮ್ ಈಸ್ ಓವರ್. ನೌ ಐ ಆಸ್ಕ್ ಯು ಒನ್ ಕ್ವಶನ್. ವಾಟ್ ಡೂ ಯು ಥಿಂಕ್ ದ ಪೋಯಟ್ ಈಸ್ ಟ್ರೈಂಗ್ ಟು ಸೇ ಥ್ರೂ ದಿಸ್ ಪೋಯಮ್? Try to answer me. I give you some time. Okay, listen. The poet is trying to show us the importance of exercising. ಇಲ್ಲಿ ಕವಿಯು ನಮಗೆ ಏನು ಹೇಳಲು ಬಯಸುತ್ತಿದ್ದಾರೆ ಅಂತಂದರೆ, ನಾವು ಪ್ರತಿದಿನ ಎದ್ದ ತಕ್ಷಣ ವ್ಯಾಯಾಮ ಮಾಡಬೇಕು, ಅದರಿಂದ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಕವಿಯು ಇಲ್ಲಿ ನಮಗೆ ಹೇಳಲು ಬಯಸುತ್ತಿದ್ದಾರೆ. Okay, now I will give you homework. Here you should write the new words like this. Okay, the gymnastic clock, kasaratina gadiyara. New words: clock, a machine for measuring time. Plain, simple, clear. Rise to wake up, forget, put away from memory. Exercise, physical training for muscles. Lower, less high. So just like this. Tired, to make weary. Poof, boost, to talk proudly about yourself. Swing,
move back forth, side to side, looks at, move eyes to see. And again I read this, sing this poem. I little clock is friends with me. It talks as plain can be, and says each morning as it rises, now don't forget your exercise. Both hands above your head, you know. Then lower them very slowly so. Oh, don't get tired and stop that way. I exercise like this all a day. Right in his face, then I say poof. I wouldn't boast of it like you. But I can swing my arms round too. And so the clock then looks at me. And I look back and I and he. Each single morning when we rise. Just exercise and exercise. Thank you.